ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಡಿಯೋನ ಮಾಡ್ತಾ ಇದ್ದೀನಿ. 3 ವೆರಿ ಇಂಪಾರ್ಟೆಂಟ್ ವೇಸಲ್ಲಿ ನೀವು ಮನಿನ ಸೇವ್ ಮಾಡ್ಬೋದು. ಆ 3 ಟಿಪ್ಸನ್ನು ಇವತ್ತು ನಾನು ನಿಮ್ಮೆಲ್ಲರಿಗೂ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಬನ್ನಿ, ಇನ್ನೂ ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದ್ರಿಂದ ನಾನು ನಿಮಗೆ ಯಾವ ರೀತಿಯಾಗಿ ಮನಿನ ಸೇವ್ ಮಾಡ್ಬೋದು ಅಂತ ಇಲ್ಲಿ 3 ಟಿಪ್ಸನ್ನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ನಾವು ಗೋಲ್ಡನ್ನು ಯಾವ ರೀತಿಯಾಗಿ ಪರ್ಚೇಸ್ ಮಾಡಬೇಕು ಆ್ಯಂಡ್ ಅದರ ಬೆನಿಫಿಟ್ಸ್ಗಳು ಏನು ಅಂತ ಹೇಳ್ತೀನಿ. ಫಸ್ಟ್, ನಾವು ಒಂದು ಅಮೌಂಟ್ ಅಂದರೆ ಒಂದು ನಮ್ಮ ಹತ್ರ ಅಮೌಂಟ್ ಇದೆ ಅಂದ್ಕೊಳ್ಳಿ. ಸೊ ಅಮೌಂಟು ನೀವೆಲ್ಲಾದರೂ ಬಚ್ಚಿಡ್ತೀರಾ, ಯಾವುದೋ ಬೀರ್ವದಲ್ಲಿ ಇಡ್ತೀರಾ. ಆದರೆ ನಮಗೆ ಗೊತ್ತಿಲ್ಲದೆ ಆ ಅಮೌಂಟ್ ಯೂಸ್ ಆಗಿರುತ್ತೆ. ಎಸ್ಪೆಷಲಿ ಹೌಸ್ ವೈಫ್ಸ್ಗಳಿಗೆ ನಾವೆಲ್ಲಾದರೂ ಅಮೌಂಟ್ ತೆಗೆದಿಟ್ರೆ ಆ ಅಮೌಂಟ್ ನಮಗೆ ಗೊತ್ತಿಲ್ಲದೆ ಯೂಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ನೋಡ್ತೀವಿ, ಅಯ್ಯೋ ಎಲ್ಲೋ ಹೋಯ್ತು ಏನು ಅನಿಸು. ಅದ್ರ ಬದಲಾಗಿ ನೀವೊಂದು ಯೂಜ್ ಅಮೌಂಟ್ ಲೈಕ್ ಒಂದು 10,000 ನಿಮ್ಮ ಹತ್ರ ಇದೆ ಅಂತ ತಿಳ್ಕೊಳ್ಳೋಣ. ಒಂದು 10,000ನ ನೀವು ಒಂದು 2 ಮಂತ್ಸ್ ಎಲ್ಲಾದರೂ ಇಟ್ಟರೆ, ಲೈಕ್ ಮನೆಯಲ್ಲೋ ಎಲ್ಲಾದರೂ ಇಟ್ಟರೆ ಅದೇನು ಡಬಲ್ ಆಗಲ್ಲ, ಆಯಿತಾ? 10,000ಕ್ಕೆ ನಮ್ಗೆ ಎಷ್ಟು ಗೋಲ್ಡ್ ಬರುತ್ತೋ ಅಷ್ಟು ಗೋಲ್ಡ್ನ ಪರ್ಚೇಸ್ ಮಾಡಿದರೆ ವಿತ್ತಿನ್ ಮಂತಲ್ಲೇ ನಮಗೆ ಡಬಲ್ ಆಗ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ತುಂಬ ಸ್ಪೀಡಾಗಿ ಗೋಲ್ಡ್ ರೇಟ್ ಅನ್ನೋದು ಇನ್ಕ್ರೀಸ್ ಆಗ್ತಿದೆ. 10,000 ಒಂದು 2 ಮಂತ್ಸ್ ಮನೇಲಿ ಸ್ಟೋರ್ ಮಾಡಿಟ್ರೂ ಕೂಡ ಡಬಲ್ ಆಗಲ್ಲ. ಬಟ್ ಅದೇ 10,000ದಲ್ಲಿ ನೀವು ಗೋಲ್ಡ್ ತೊಗೊಂಡ್ರೆ ಗೋಲ್ಡ್ ರೇಟು ನಿಮಗೆ ಇನ್ನೊಂದು 2 ಮಂತ್ಸಲ್ಲಿ ಎಷ್ಟಾಗಿರುತ್ತೆ? 11,000ನೋ 12,000ನೋ 13,000ನೋ ಎಷ್ಟು ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ಗೋಲ್ಡ್ ಪರ್ಚೇಸ್ ಮಾಡಿದಾಗ 40,000 ಇತ್ತು. ಓಕೆನಾ, ಒಂದು 5 ಇಯರ್ಸ್ ಬ್ಯಾಕ್ ಹೇಳ್ತಾ ಇದ್ದೀನಿ, 40,000 ಇತ್ತು. 5 ಇಯರ್ಸಲ್ಲಿನೇ ಈಗ ಎಷ್ಟಾಗಿದೆ ಗೋಲ್ಡು? ನಿಯರ್ 1.5 ಲ್ಯಾಕ್ಸ್ ಅಷ್ಟಾಗಿದೆ. 1.3 ಲ್ಯಾಕ್ಸ್ ಸಮಥಿಂಗ್ ಈಗ ರನ್ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಆಲ್ಮೋಸ್ಟ್ 200% ಇನ್ಕ್ರೀಸ್ ಆಗಿದೆ ಗೋಲ್ಡ್ ಅಂತ. ಸೊ ಈ ರೀತಿಯಾಗಿ ಅವಾಗೆಲ್ಲ ಪರ್ಚೇಸ್ ಮಾಡಿರೋ ಗೋಲ್ಡ್ ಈಗ ನಾವು ಪ್ಲಸ್ಸಲ್ಲಿದ್ದೀವಿ ಅಂತ ಅರ್ಥ, ಆಯಿತಾ? ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಪೀಪಲ್ಲು ಏನು ಯೋಚನೆ ಮಾಡ್ತಾರೆ, ನಮ್ಮ ಫ್ಯೂಚರ್ಗೆ ಗೋಲ್ಡು ಯೂಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಗೋಲ್ಡ್ ಈಸ್ ದ ಬೆಸ್ಟ್ ಆಪ್ಷನ್ ಟು ಸೇವ್ ಯುವರ್ ಮನಿ. ಆ್ಯಂಡ್ ದ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು FD. ನೀವೇನಾದರೂ ಲಾಂಗ್ ಟರ್ಮ್ಗೆ ಅಮೌಂಟ್ ಸೇವ್ ಮಾಡಬೇಕು ಅಂದ್ಕೊಂಡ್ರೆ, ಲೈಕ್ ನಮಗೆ ಈಗಲೇ ಡಬಲ್ ಆಗೋದು ಬೇಡ, 5 ವರ್ಷದವರೆಗೂ ನಮಗೆ ಅಮೌಂಟ್ ಅನ್ನೋದು ಈಗ ಸದ್ಯಕ್ಕೆ ಯೂಸ್ ಇಲ್ಲ ಅಂತಂದರೆ ನೀವು ಬಂದುಬಿಟ್ಟು FD ಅಲ್ಲಿ ಸೇವ್ ಮಾಡ್ಕೋಬೋದು. 5 ಇಯರ್ಸ್ವರೆಗೂ ನೀವು FD ಮಾಡಿಸಿದ್ರೆ ಅದಕ್ಕೆ ನಿಮಗೆ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ನಮ್ಗೆ ಗೊತ್ತು ಗುರಿ ಇಲ್ಲದೆ ಬ್ಯಾಂಕ್ಸ್ಗಳಲ್ಲೆಲ್ಲ FD ಮಾಡ್ಕೊಂಡ್ಬಿಟ್ಟು ತುಂಬ ಜನ ಲಾಸ್ ಮಾಡ್ಕೊತಾ ಇದ್ದಾರೆ. ಅಂದರೆ ಮಧ್ಯದಲ್ಲಿ ಯಾವಾಗಾದರೂ ಬ್ಯಾಂಕನ್ನು ಕ್ಲೋಸ್ ಮಾಡಿಬಿಟ್ರೆ ನೀವು ಎಲ್ಲ ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇದ್ದಾರೆ, ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ ಅಂತ. ಸೊ ಆ ಥರ ಅಲ್ಲದೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರೋ ಬ್ಯಾಂಕ್ಸ್ ಲೈಕ್ ಕೆನರಾ ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್, IDFC ಬ್ಯಾಂಕ್, ಆಲ್ಮೋಸ್ಟ್ ರಿಜಿಸ್ಟರ್ಡ್ ಬ್ಯಾಂಕ್ಸ್ ಆ್ಯಂಡ್ ಇಷ್ಟು ವರ್ಷದಿಂದ ನಮಗೆ ಗೊತ್ತಿರೋ ಬ್ಯಾಂಕ್ಸ್ಗಳಲ್ಲಿ FD ಮಾಡಿಕೊಂಡ್ರೆ ನಾವು ಸೇಫ್ ಆಗಿರ್ತೀವಿ. ಸೊ ಇದಕ್ಕೆ ಇಯರ್ಗೆ ನಿಮಗೆ 7% ಇದೆ. ಕೆಲವೊಂದು ಬ್ಯಾಂಕ್ಸಲ್ಲಿ ಮುಂಚೆ ಎಲ್ಲ ತುಂಬ ಕಡಿಮೆ ಪರ್ಸೆಂಟ್ ಕೊಡ್ತಾಯಿದ್ರು, ಈಗೆಲ್ಲ 7%, 8%, 9%ವರೆಗೂ ಕೂಡ FDಗೆ ರೇಟ್ ಆಫ್ ಇಂಟ್ರೆಸ್ಟನ್ನು ನಿಮಗೆ ಕೊಡ್ತಾರೆ. ಸೊ FD ಇನ್ ದ ಸೆನ್ಸ್ ನಿಮ್ಮ ಹತ್ರ ಇರುವಂಥ ಅಮೌಂಟ್ ಏನಿದೆ ಅಲ್ವಾ, ಸೊ ಆ ಅಮೌಂಟನ್ನು ನೀವು ಹೋಗಿ ಬ್ಯಾಂಕಲ್ಲಿ ಇಟ್ಟರೆ ಸೊ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಆ್ಯಡ್ ಮಾಡಿ ಕೊಡ್ತಾರೆ. ಸೊ ಇದು ಸೇಫ್ ಆಗಿರುತ್ತೆ, ನಮಗೆ ಫ್ಯೂಚರ್ಗೆ ಇದೆಲ್ಲ ಯೂಸ್ ಆಗುತ್ತೆ. ಆ್ಯಂಡ್ ದ ಥರ್ಡ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಪ್ರಾಪರ್ಟಿ. ಎಸ್, ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೋದು, ಇದೆಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಪ್ರಾಪರ್ಟಿ ಏನಿದೆ ಅಲ್ವಾ, ಇದು ನಿಮ್ಮ ಫ್ಯೂಚರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರಾಪರ್ಟಿ ರೇಟ್ಸ್ ಎಲ್ಲ, ಲ್ಯಾಂಡ್ ರೇಟ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನಿಮ್ಗೆ ಆಗುವಂತಹ ಸೈಟ್ಸ್ ಆಗಿರ್ಬೋದು, ಕಟ್ಟಿರೋ ಮನೆಗಳಾಗಿರ್ಬೋದು ಅಥವಾ ಲ್ಯಾಂಡ್ ಮೇಲಾಗಿರ್ಬೋದು, ನೀವು ಇನ್ವೆಸ್ಟ್ ಮಾಡಿದರೆ ಇದು ಫ್ಯೂಚರ್ಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರಾಪರ್ಟಿ ಆ್ಯಕ್ಚುಲಿ ಎಲ್ಲರ ಕೈಯಲ್ಲೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಪ್ಷನ್ ನೀವು ಯೂಸ್ ಮಾಡಿಕೊಂಡು ಥರ್ಡ್ ಆಪ್ಷನ್ಗೆ ನೀವು ಹೋಗ್ಬೋದು. ಲೈಕ್ ಗೋಲ್ಡ್ ಎಲ್ಲ ಯೂಜ್ ಅಮೌಂಟ್, ಒಂದು ಯೂಜ್ ಗೋಲ್ಡ್ ಕಲೆಕ್ಟ್ ಆದಮೇಲೆ ಆ ಗೋಲ್ಡನ್ನು ನೀವು ಲೋನ್ ತೊಗೊಂಡು ಅಥವಾ ಗೋಲ್ಡ್ ಲೋನ್ ತೊಗೊಂಡು ನೀವು ಒಂದು ಬಿಗ್ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಸೊ ಇದರಿಂದ ಏನು ಅಂತಂತಂದರೆ ನಮ್ಮ ಗೋಲ್ಡ್ ಮೇಲೆ ಲೋನ್ ಇರುತ್ತೆ. ಸೊ ನಮಗೆ ಇದರಲ್ಲಿ ಯಾವುದೇ ರಿಸ್ಕ್ ಇರಲ್ಲ, ಆಯಿತಾ? ಗೋಲ್ಡ್ ಮೇಲೆ ನಿಮಗೆ 80% ಅಷ್ಟು ಲೋನ್ ಕೊಡ್ತಾರೆ, 100% ಲೋನ್ ಕೊಡಲ್ಲ. ಸೊ ಹಾಗಾಗಿ ನಮ್ಮ ಗೋಲ್ಡ್ ಇಟ್ಕೊಂಡು ಅವರು ಗೋಲ್ಡ್ ಲೋನ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಪ್ರೆಷರ್ ಜಾಸ್ತಿ ಆಗೋಲ್ಲ. ಅದು ಬಿಟ್ಕೊಂಡು ನೀವು ಪರ್ಸ್ನಲ್ ಲೋನ್ ಆಗಿರ್ಬೋದು, ಬೇರೆ ಏನೋ ಲೋನ್ಸ್ ತೊಗೊಂಡ್ರೆ ಮಾತ್ರ ಅವ್ರ ಕಡೆಯಿಂದ ಪ್ರೆಷರ್, ಅಂದರೆ ಬ್ಯಾಂಕ್ ಕಡೆಯಿಂದ EMIs ಎಲ್ಲ ಕಟ್ಟಿಲ್ಲ ಅಂದರೆ ಪ್ರೆಷರ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಗೋಲ್ಡ್ ಲೋನ್ ಏನು ಅಂತಂದರೆ ನೀವು ಆರಾಮಾಗೆ ತೊಗೋಬೋದು. ಆ್ಯಂಡ್ ಅಂಡರ್ ಗೌರ್ಮೆಂಟ್ ಬ್ಯಾಂಕ್ಸ್ ಆಗಿರುತ್ತೆ. ಸೊ ಅಂಡರ್ ಗೌರ್ಮೆಂಟ್ ಟೇಕ್ ಓವರ್ ಬ್ಯಾಂಕ್ಸ್ ಆಗಿರುತ್ತೆ. ಸೊ ಇವೆಲ್ಲ ಕೂಡ ಸೇಫ್ ಬ್ಯಾಂಕ್.
ಗೋಲ್ಡ್ ಲೋನ್ ತೊಗೊಂಡ್ರೆ ನಿಮಗೆ ಮಂತ್ಲಿ EMI ಪೇಮೆಂಟ್ ಆಪ್ಷನ್ ಇರುತ್ತೆ, ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಇಲ್ಲಾಂತಂದರೆ ಇಯರ್ಲಿ ಪೇಮೆಂಟ್ ಆಪ್ಷನ್ ಕೂಡ ಇರುತ್ತೆ, ಅದು ಕೂಡ ನೀವು ಚೂಸ್ ಮಾಡ್ಕೋಬೋದು. ಅಥವಾ ಹಾಫ್ ಇಯರ್ಲಿ ಅಂದರೆ 6 ಮಂತ್ಸ್ಗೆ ಒಂದ್ಸರಿ ಪೇಮೆಂಟ್ ಮಾಡುವಂಥ ಆಪ್ಷನ್ ಇರುತ್ತೆ. ಸೊ ಇದರಲ್ಲಿ 3 ಆಪ್ಷನ್ಸ್ ನಿಮಗೆ ಕೊಡ್ತಾರೆ. ಆರಾಮಾಗಿ ನೀವು ಗೋಲ್ಡನ್ನು ಸೇವ್ ಮಾಡಿಕೊಂಡು ಅದ್ರ ಮೇಲೆ ಲೋನ್ ತೊಗೊಂಡು ನೀವು ಆರಾಮಾಗಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು. ಸೊ ನೋಡಿದ್ರಲ್ವ ಗೈಸ್, ಈ 3 ಯೂಸ್ಫುಲ್ ಟಿಪ್ಸ್. ಸೊ ಈ ಟಿಪ್ಸ್ ಇಷ್ಟ ಆಯಿತು ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಈ ಥರ ಏನಾದರೂ ಟಿಪ್ಸ್ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಪ್ಪದೇ ಹೇಳಿ. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.